ನಮಸ್ತೆ ಪ್ರಿಯ ಸ್ನೇಹಿತರೆ, ಈ ವರ್ಷದ ಶ್ರೇಷ್ಠ ಹಾಗೂ ಕೊನೆಯ ಏಕಾದಶಿಯಾದಂತಹ ವೈಕುಂಠ ಅಥವಾ ಮುಕ್ಕೋಟಿ ಏಕಾದಶಿಗೆ ಇನ್ನೇನು ಕೆಲವು ಗಂಟೆಗಳು. ಈ ಒಂದು ದಿನದಲ್ಲಿ ಪೂಜೆ ವಿಧಾನ, ಮುಹೂರ್ತ, ಉಪವಾಸ ಆಚರಣೆ ಇದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆದ್ದರಿಂದ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಒಂದು ವೈಕುಂಠ ಏಕಾದಶಿ ಆರಂಭ ಆಗ್ತಾ ಇರೋದು ನಾಳೆ, ಅಂದರೆ 30ನೇ ತಾರೀಕು ಮಂಗಳವಾರ 7:50ಕ್ಕೆ ಇದು ಪ್ರಾರಂಭ ಆಗ್ತಾ ಇದೆ. ಇದರ ಒಂದು ಅಂತ್ಯ ಯಾವಾಗ ಅಂದರೆ ಡಿಸೆಂಬರ್ 31 ಬುಧವಾರ ಬೆಳಗ್ಗೆ 5 ಗಂಟೆಗೆ. ಈ ಒಂದು ಅವಧಿಯಲ್ಲಿ ನೀವು ವ್ರತವನ್ನು ಆಚರಿಸಬಹುದು. ಈ ಒಂದು ಉಪವಾಸ ಆರಂಭ ಯಾವಾಗ, ಅಂತ್ಯ ಯಾವಾಗ ಮತ್ತು ಹೇಗೆ ಮಾಡಬೇಕು, ಇದನ್ನು ನನಗೆ ಒಬ್ಬರು ಕೇಳಿದರು. ಹಾಗೆ ಇದನ್ನು ಸ್ವಲ್ಪ ಮಾಹಿತಿ ತಿಳಿಸ್ಕೊಟ್ರೆ ಎಲ್ಲರಿಗೂ ಇದು ಅನುಕೂಲ ಆಗುತ್ತೆ. ಮತ್ತು ನನಗೇನು ತಿಳಿದಿದೆಯೋ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಉಪವಾಸ ಮಾಡೋಕ್ಕಿಂತ ಮುಂಚೆ ನಾವು ಇಂದಿನ ದಿನ ಲಘು ಉಪಹಾರ ತಗೊಂಡಿರಬೇಕು. ಇದನ್ನು ಶುರು ಮಾಡೋಕ್ಕಿಂತ ಮುಂಚೆ ಸ್ನಾನ ಮಾಡಿ ಮಡಿಯಿಂದ ಕುಳಿತು ದೇವರ ಧ್ಯಾನ ಮಾಡಿ ನಂತರ ಇದನ್ನು ಸಂಕಲ್ಪ ಮಾಡ್ಕೊಬೇಕು. ಈ ಒಂದು ಉಪವಾಸನ ನಾನು ಪೂರ್ತಿಯಾಗಿ ಮಾಡ್ತೀನಿ. ಇದರಲ್ಲಿ ಯಾವುದೇ ರೀತಿಯ ವಿಘ್ನ ಬರದಂಗೆ ನೋಡ್ಕೊಳ್ತೀನಿ. ಹಾಗೆ ನಿಮ್ಮ ಆಶೀರ್ವಾದ ಬೇಕು. ಇದನ್ನು ಉಪವಾಸ ಮಾಡೋಷ್ಟು ಶಕ್ತಿ ಕೊಡಿ ನನಗೆ ಅಂತ ಕೇಳಿಕೊಂಡು ಮತ್ತು ಮನೆ ದೇವರನ್ನೆಲ್ಲ ನೆನೆಸ್ಕೊಂಡು ಉಪವಾಸನ ಶುರು ಮಾಡಬೇಕು. ಇದನ್ನು ನಾವು ಪೂರ್ತಿಯಾಗಿಯೂ ಮಾಡ್ಬೋದು, ಅಥವಾ ಒಮ್ಮೆ ಒಂದು ಉಪಹಾರ ತಗೊಂಡು ನಾವು ಇದನ್ನು ಮಾಡ್ಬೋದು. ಅಂದರೆ ಬೆಳಗಿಂದ ಉಪವಾಸ ಇದ್ದು ರಾತ್ರಿಯ ವೇಳೆ ಲಘು ಉಪಹಾರ ತಗೊಂಡು ಮಾರನೇ ದಿನ ಇದನ್ನು ಅಂತ್ಯ ಮಾಡ್ತಾರೆ ಕೆಲವರು. ಪೂರ್ತಿಯಾಗಿ ಮಾಡಬೇಕು ಅಂತ ಏನಿಲ್ಲ. ಇದರಲ್ಲಿ ಉಪವಾಸದಲ್ಲಿ ಬೇಜಾಂತರ ಅಂದರೆ ಬೇರೆ ಬೇರೆ ಥರ ಬರುತ್ತೆ. ಅದರಲ್ಲಿ ಸಾತ್ವಿಕ ಆಹಾರ ತಗೊಂಡು ಉಪವಾಸ ಮಾಡೋರು ಮಾಡ್ತಾರೆ, ಅಥವಾ ಒಮ್ಮೆ ಸರಳವಾಗಿ ಅಂದರೆ ಲಘು ಉಪಹಾರ ತಗೊಂಡು ಮಾಡ್ತಾರೆ. ನೀವು ಪೂರ್ತಿಯಾಗಿರ್ತೀನಿ ನಾನು ಅನ್ನಂಗಿದ್ರೆ ನೀವು ಸಂಕಲ್ಪ ಮಾಡಿಕೊಂಡು ದೇವರಲ್ಲಿ ಇದನ್ನು ಮಾಡ್ಬೋದಾಗಿದೆ. ಅಂದರೆ ನಿಮಗೆ ಸಾಧ್ಯನ ನೋಡ್ಕೊಳ್ಳಿ. ಆರೋಗ್ಯದ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ. ಆರೋಗ್ಯ ನಿಮಗೆ ಇಲ್ಲ ನನಗೆ ಚೆನ್ನಾಗಿದ್ದೀನಿ, ನನಗೆ ಆಗುತ್ತೆ ಅನ್ನೋರು ಮಾತ್ರ ಮಾಡಿ. ಖಂಡಿತ ಆರೋಗ್ಯದ ಸಮಸ್ಯೆ ಇದ್ದರೆ ಇದನ್ನು ಪೂರ್ತಿಯಾಗಿ ಉಪವಾಸ ಮಾಡಬೇಡಿ. ಇದು ನನ್ನ ಅನಿಸಿಕೆ. ನೀವು ಸ್ವಲ್ಪ ಆದರೂ ಏನಾದರೂ ತೊಗೊಳ್ಳಿ. ಆದರೆ ಅನ್ನ, ಈರುಳ್ಳಿ, ಬೆಳ್ಳುಳ್ಳಿ ಇದನ್ನೆಲ್ಲ ಬಿಟ್ಟು ನೀವು ಬೇರೆ ತೊಗೊಳ್ಬೋದಲ್ಲ. ಹಾಲು, ಹಣ್ಣು, ಇನ್ನು ಬೇಜಾನ್ ಇರುತ್ತೆ, ಅದನ್ನು ತೊಗೊಳ್ಳಿ. ಅಂದರೆ ಸಬ್ಬಕ್ಕಿಯಿಂದ ಮಾಡಿರೋಂತಹ ಫಲಹಾರಗಳು, ಎಳನೀರು ಇದನ್ನೆಲ್ಲ ಕೆಲವರು ತೊಗೊಳ್ತಾರೆ. ಈ ಥರ ಉಪವಾಸನೂ ಮಾಡ್ತಾರೆ. ಮತ್ತು ದೇವರ ಪ್ರಸಾದನೂ ತೊಗೊಳ್ತಾರೆ. ಪ್ರಸಾದ ಎಲ್ಲ ಮಾಡಿರ್ತೀರಲ್ವ ನೈವೇದ್ಯಕ್ಕೆ, ಮತ್ತು ದೇವಸ್ಥಾನಗಳಲ್ಲಿ ನೈವೇದ್ಯವಾಗಿ ಕೊಡ್ತಾರಲ್ಲ ಅದನ್ನೆಲ್ಲ ತೊಗೊಳ್ಬಹುದು. ಈಗ ಉಪವಾಸ ಮಾಡೋಕ್ಕಿಂತ ಮುಂಚೆ ನಾನು ಹೇಳಿದೆ ಸಂಕಲ್ಪ ಮಾಡ್ಕೊಬೇಕು. ನಂತರ ಉಪವಾಸನ ಪೂರ್ತಿಯಾಗಿ ಮುಗಿಸ್ಬೇಕು. ರಾತ್ರಿ ಹೊತ್ತು ಜಾಗರಣೆ ಮಾಡ್ತಾರೆ. ಮಾಡಿ ಮಾರನೇ ದಿನ ಯಾವಾಗ ಉಪವಾಸ ಅಂದರೆ ಅಂತ್ಯ ಮಾಡಬೇಕು ಅಂದರೆ ಈ ಮುಹೂರ್ತ ಅಂತ್ಯ ಆಗುತ್ತಲ್ಲ, ಅದಾದಮೇಲಿಂದ ಈ ಒಂದು ಉಪವಾಸನ ನಾವು ಮುಕ್ತಾಯ ಮಾಡ್ಬೋದು. ಅದಕ್ಕಿಂತ ಮುಂಚೆ ನಾವೇನು ಮಾಡಬೇಕು, ಇವಾಗ 30ನೇ ತಾರೀಕು ಇದು ಪ್ರಾರಂಭ ಆಗ್ತಾಯಿದೆ. 31ನೇ ತಾರೀಕು ಬುಧವಾರದಂದು ದೇವರಿಗೆ ಮತ್ತೆ ನೈವೇದ್ಯ ಮಾಡಿ ಪೂಜೆ ಮಾಡಿ ಮತ್ತೆ ಇದನ್ನು ನಾವು ಅಂತ್ಯ ಮಾಡ್ಬೋದು. ಮೊದಲಿಗೆ ನಾವು 30ನೇ ತಾರೀಕು ಮಂಗಳವಾರ ನಾವು ದೇವರಿಗೆ ಪೂಜೆ ಮಾಡಿ ಸಂಕಲ್ಪ ಮಾಡಿಕೊಂಡು ಉಪವಾಸ ಮಾಡೋದನ್ನು ಶುರು ಮಾಡ್ಕೊಬೇಕು. ಪೂಜೆ ಮಾಡಿದ ಮೇಲಿಂದ ನಂತರ ಇದನ್ನು ರಾತ್ರಿಯ ವೇಳೆ ಜಾಗರಣೆ ಇರೋರು ಇರ್ಬೋದು, ಆ ಸಾಧ್ಯ ಆದರೆ ನಾನು ಹೇಳ್ತಾ ಇರೋದು. ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇದರಲ್ಲಿ ಬರೋದೇ ದೇವರ ಸ್ಮರಣೆ. ಯಾಕೆ ಅನ್ನದ ಒಂದು ಪದಾರ್ಥ ತಿನ್ನಬಾರ್ದು ಅಂದರೆ ಅದರಲ್ಲಿ ಏನೋ ಒಂದು ನಮ್ಮ ಪೌರಾಣಿಕ ಹಿನ್ನೆಲೆಯಲ್ಲಿ ಮುರ ಎಂಬ ರಾಕ್ಷಸ ಇರ್ತಾನೆ ಅನ್ನದಲ್ಲಿ. ಅದರಿಂದ ನೆಗೆಟಿವಿಟಿ ಬರುತ್ತೆ ನಮ್ಮ ದೇಹಕ್ಕೆ ಅನ್ನೋದು ಒಂದು ಶಾಸ್ತ್ರ ಹೇಳುತ್ತೆ. ಆ ನೆಗೆಟಿವಿಟಿಯಿಂದ ಜಡತ್ವ ಆಗುತ್ತೆ ಬಾಡಿಲಿ. ಆ ಜಡತ್ವದಿಂದ ನಾವೇನು ಮಾಡ್ತೀವಿ, ಸರಿಯಾಗಿ ಉಪವಾಸ ಮಾಡೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಅನ್ನ, ಈ ಉದ್ದಿನಬೇಳೆ, ಮೊಸರು ಕೆಲವೊಂದು ಪದಾರ್ಥಗಳನ್ನ ತಿನ್ನಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ನಿಮಗೆ ಸಾತ್ವಿಕ ಆಹಾರಗಳು ತುಂಬ ಇರುತ್ತಲ್ಲ ಮನೆಯಲ್ಲಿ, ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಇದನ್ನು ನೀವು ಉಪವಾಸನ ಮಾಡ್ಬೋದು. ಹಾಗೂ ನಿಮಗೆ ಸಾತ್ವಿಕ ಆಹಾರ ಯಾವ್ಯಾವ ಬೇಕು ಅಂತ ಅಂದರೆ ನನಗೆ ಮತ್ತೆ ಕೇಳಿ ಯಾರಾದರೂ, ಖಂಡಿತ ಅದನ್ನು ಒಂದು
ಸಿಂಪಲ್ಲಾಗಿ ಚಿಕ್ಕದಾಗಿ ವಿಡಿಯೋ ಮಾಡಿ ಯಾವೆಲ್ಲ ಸಾತ್ವಿಕ ಆಹಾರಗಳು ಬರುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಆದರೆ ಇದು ಪೂರ್ತಿಯಾಗಿ ಉಪವಾಸ ಮಾಡೋರು ಮಾತ್ರ ಯಾವುದನ್ನು ತಿನ್ನದಲ್ಲೇ ಮಾಡ್ತಾರೆ. ನೀರು ಕೆಲವರು ಕುಡಿತಾರೆ, ದೇವರ ಪ್ರಸಾದವನ್ನು ಕೆಲವರು ತಗೊಳ್ತಾರೆ. ಅಂದರೆ ದೇವಸ್ಥಾನದಲ್ಲೆಲ್ಲ ಕೊಡ್ತಾರಲ್ಲ, ಅದು ದೇವರ ನೈವೇದ್ಯನೇ ಅಲ್ವಾ, ಸೊ ಹಂಗಾಗಿ ಅದನ್ನು ತಗೊಳ್ಬೋದು. ಇಷ್ಟ ಆಗಿತ್ತು ಉಪವಾಸದ ಕತೆ. ಅಂದರೆ ನನಗೆ ಏನು ಗೊತ್ತಿದೆಯೋ ಅದನ್ನು ನಾನು ಈ ವಿಧಾನ ಹೇಳ್ಕೊಟ್ಟಿದ್ದೀನಿ. ಇನ್ನು ಕೆಲವರು ಗೊತ್ತಿರೋರು ತುಂಬ ಚೆನ್ನಾಗಿ ಇದ್ರ ಬಗ್ಗೆ ಹೇಳ್ತಾರೆ, ಅದನ್ನು ನೀವು ನೋಡಿ ಪಾಲಿಸ್ಬಹುದು. ನನಗೆ ತಿಳಿದಿರೋಷ್ಟು ಇದೆ, ನಾನು ಗೊತ್ತಿರೋಷ್ಟು ಹೇಳಿದ್ದೀನಿ. ಇನ್ನು ಇದರದ್ದು ಪೂಜೆ ವಿಧಾನ ಅಂದರೆ ನಾವು ದೇವರಿಗೆ ಮೊದಲಿಗೆ ಅಂದರೆ ನಾನು ಹೇಳಿದ್ದೀನಿ, ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೀನಿ, ಪೂಜೆ ಮಾಡೋ ವಿಧಾನ ಎಲ್ಲ ಹೇಳಿದ್ದೀನಿ. ಹಾಗಾಗಿ ನಾನು ಹೆಚ್ಚಿಗೆ ಹೇಳೋಕ್ಕಾಗೋದಿಲ್ಲ. ಸರಿ, ನೀವೆಲ್ಲ ಆ ಥರ ಮಾಮೂಲಿ ದೇವರ ಅಂದರೆ ವಿಷ್ಣು ವಿಗ್ರಹನೋ ಅಥವಾ ಫೋಟೋನೋ ಜೊತೆಗೆ ಲಕ್ಷ್ಮಿನೋ ಕೂರಿಸಿ ಪೂಜೆ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ದೇವರ ಹತ್ರ ಕೇಳಿಕೊಂಡು ದೇವರ ಭಜನೆ, ದೇವರ ಧ್ಯಾನ, ದೇವರ ಹಾಡುಗಳು, ವಿಷ್ಣುವಿನ ಹಾಡುಗಳು, ಮಂತ್ರಗಳು, ಇದು ನಾವು ಆ ದಿನ ಎಲ್ಲ ದೇವರಲ್ಲಿ ಧ್ಯಾನ ಮಾಡಬೇಕು. ಯಾಕೆಂದರೆ ಈ ವರ್ಷ ಎಲ್ಲ ಮಾಡಿರೋಂಥ ಏಕಾದಶಿಗೂ ಈ ಒಂದು ಏಕಾದಶಿ ತುಂಬ ಶ್ರೇಷ್ಠವಾಗಿರುತ್ತೆ. ಯಾವ ಏಕಾದಶಿ ಮಾಡದೆ ಹೋದ್ರೂ ಈ ಒಂದು ಏಕಾದಶಿ ಮಾಡೋದ್ರಿಂದ ನಿಮಗೆ ಎಲ್ಲದರಿಂದ ಬರುವಂಥ ಫಲನೂ ಕೂಡ ಸಿಗುತ್ತೆ. ಮತ್ತು ಇದು ಕೊನೆಯ ಏಕಾದಶಿ ಆಗಿರೋದ್ರಿಂದ ಈ ವರ್ಷದ್ದು ತುಂಬಾ ಇದು ಶ್ರೇಷ್ಠ ಮಂಗಳಕರವಾಗಿರುತ್ತೆ. ನೀವು ಸಾಧ್ಯ ಆದರೆ ಉಪವಾಸ ಮಾಡಿದ್ರೆ ಇದರಲ್ಲಿ ಹೆಚ್ಚಿನ ಫಲ ಸಿಗುತ್ತೆ ಅಂತ ನಮ್ಮ ಶಾಸ್ತ್ರ ಎಲ್ಲ ಹೇಳ್ತಾ ಬಂದಿದೆ. ಇನ್ನು ವಿಷ್ಣುವಿಗೆ ಪ್ರಿಯವಾದಂತಹ ಹಳದಿ ಹೂ ಇಡ್ಬೋದು, ತುಳಸಿ ಸೇರಿದಂತೆ ಶಂಖ ಚಕ್ರ ದೇವರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಾಗುತ್ತೆ. ಇದ್ದರೆ ಮಾಡಿ. ನಂತರ ಕಳಶವನ್ನು ಕೂಡ ಪ್ರತಿಷ್ಠಾಪನೆ ಮಾಡಿ ದೀಪಗಳನ್ನು ಬೆಳಗಿಸಿ ಮತ್ತು ವಿಷ್ಣು ಸಹಸ್ರನಾಮ, ಗೋವಿಂದನ ನಾಮ ಪಠಿಸಿ ನೈವೇದ್ಯ ಹಾಗೂ ಆರತಿಯಲ್ಲಿ ತುಳಸಿಯ 12 ದಳವನ್ನು ಹಾಕಿ ಬೆಲ್ಲದ ನೀರು ಮತ್ತು ತುಳಸಿ ತೀರ್ಥವನ್ನು ಪೂಜೆಗೆ ಬಂದವರಿಗೂ ಕೂಡ ನೀಡಬಹುದು. ನಿಯಮಾನುಸಾರವಾಗಿ ವೈಕುಂಠ ಏಕಾದಶಿ ಪೂಜೆ ಮಾಡೋದ್ರಿಂದ ಮೋಕ್ಷ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ಅಲ್ವಾ. ಜೊತೆಗೆ ಏನಾದರೂ ದೋಷ ಇದ್ದರೆ, ಪಿತೃದೋಷ ಇದ್ದರೆ ಮತ್ತು ಏನೇ ದೋಷ ಇದ್ದರೂ ಪರಿಹಾರ ಆಗುತ್ತೆ. ಮತ್ತು ನಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಇವೆಲ್ಲವೂ ಕೂಡ ಲಭಿಸುತ್ತೆ. ಮುಖ್ಯವಾಗಿ ಈ ಒಂದು ವೈಕುಂಠ ಏಕಾದಶಿಯಲ್ಲಿ ತುಳಸಿ ಗಿಡಕ್ಕೆ ಓಂ ನಮೋ ನಾರಾಯಣಾಯ ಎಂಬ ಅಥವಾ ಓಂ ನಮೋ ವಾಸುದೇವಾಯ ಈ ಮಂತ್ರವನ್ನು ಪಠಿಸುತ್ತಾ ಒಂದು ತಾಮ್ರದ ಬಿಂದಿಗೆಯಲ್ಲಿ ಇದನ್ನು ತುಳಸಿ ಗಿಡಕ್ಕೆ ಒಂದು ಬಿಂದಿಗೆ ನೀರು ಹಾಕಿದರೆ ವಾಸ್ತುದೋಷ ಕೂಡ ಪರಿಹಾರ ಆಗುತ್ತೆ ಅನ್ನೋದು ಶಾಸ್ತ್ರ ಹೇಳುತ್ತೆ. ಮತ್ತು ಇನ್ನು ನಾವು ಮುಖ್ಯ ದ್ವಾರದಲ್ಲಿ ಅಲಂಕಾರ ಮಾಡಬೇಕು. ಇದೇ ಮೇಯ್ನಾಗಿ ಈ ಒಂದು ವೈಕುಂಠ ಏಕಾದಶಿಯ ವಿಶೇಷ. ಬೆಳಗಿನ ಜಾವ 4:30-5 ಗಂಟೆ ಮೇಲೆ ದೀಪ ಹಚ್ಚೋದ್ರಿಂದ, ಅಂದರೆ ಮನೆಯ ಮುಂಭಾಗದಲ್ಲಿ ಮುಖ್ಯ ದ್ವಾರದಲ್ಲಿ ಮುಂದೆ ದೀಪ ಹಚ್ಚಿ ಈ ಥರ ಮಾಡೋದ್ರಿಂದ ವೈಕುಂಠಕ್ಕೆ ದಾರಿ ಮಾಡಿಕೊಡುತ್ತೆ ಎಂಬ ನಂಬಿಕೆ ಇದೆ. ಈ ಏಕಾದಶಿಯಲ್ಲಿ ಮಾತ್ರ ನೈವೇದ್ಯ ಮಾಡಬೇಕಾದ್ರೆ ನೀವು ಒಂದು ತುಳಸಿ ಎಲೆ ಇಲ್ಲದೆ ಮಾತ್ರ ನೈವೇದ್ಯ ಮಾಡೋ ಹಾಗಿಲ್ಲ. ನೈವೇದ್ಯ ಸಮರ್ಪಣೆ ಮಾಡಬೇಕಾದ್ರೆ ತುಳಸಿ ದಳವನ್ನು ಇಟ್ಟು ವಿಷ್ಣುವಿಗೆ, ಅಂದರೆ ಯಾವುದೇ ವಿಷ್ಣುವಿನ ಫೋಟೋ ವಿಗ್ರಹಕ್ಕೆ ಈ ಒಂದು ನೈವೇದ್ಯವನ್ನು ನೀವು ಅರ್ಪಿಸಬೇಕಾಗುತ್ತೆ. ಈ ಒಂದು ವೈಕುಂಠ ಏಕಾದಶಿಯಲ್ಲಿ ಈಗ ವಿಶೇಷವಾಗಿ ಎಲ್ಲರೂ ಹೇಳ್ತಾ ಇದ್ದಾರೆ 27 ಏಲಕ್ಕಿಯ ಹಾರ. ಹೌದು ಸ್ನೇಹಿತರೆ, 27 ಏಲಕ್ಕಿಯ ಹಾರ ಮಾಡಿದ್ರೆ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ನೆಲೆಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಆದ್ದರಿಂದ ಅದು ಒಂದು ಕೂಡ ಪ್ರಯತ್ನ ಮಾಡಬಹುದು ಅಂತ ನನ್ನ ಒಂದು ಅಭಿಪ್ರಾಯ. ನಾನು ಕೂಡ ಮಾಡ್ತೀನಿ, ನೀವು ಕೂಡ ಮಾಡಿ. ಏನು ಅಂತ ಅಂದರೆ, ಒಂದು ಬೌಲಲ್ಲಿ ಅರಿಶಿಣದ ನೀರು ತಗೊಳ್ಳಿ, ಅದಕ್ಕೆ 27 ಏಲಕ್ಕಿನ, ಚೆನ್ನಾಗಿರೋ ಏಲಕ್ಕಿನ ಹಾಕಿ ನೆನೆಸಿ, ನಂತರ ಅದನ್ನು ತೆಗೆದು ಪೋಣಿಸಿ ಅದಕ್ಕೆ ಅರಿಶಿಣ ಕುಂಕುಮವನ್ನು ಲೇಪಿಸಿ, ನಂತರ ಅದನ್ನು ನಾವು ಮೊದಲು ಸಂಕಲ್ಪ ಮಾಡ್ಕೊಳ್ಳಿ, ವಿಷ್ಣುವಿನ ಮಂತ್ರಗಳನ್ನು ಹೇಳಿ ವಿಷ್ಣುವಿನ ಸ್ಮರಣೆ ಮಾಡ್ಕೊಳ್ಳಿ. ನಂತರ ಅದನ್ನು ದೇವರ ವಿಗ್ರಹ ಅಥವಾ ಫೋಟೋ ಇಟ್ಟಿರ್ತೀರಲ್ವ ಪೂಜೆ, ಅದಕ್ಕೆ ನೀವು ಅದನ್ನು ಹಾಕಬೇಕಾಗುತ್ತೆ. ಮತ್ತು ಇನ್ನೊಂದು, ಸ್ವಲ್ಪ ಏಲಕ್ಕಿ ತಗೊಂಡೋಗಿ ದೇವಸ್ಥಾನಗಳಲ್ಲಿ ಈ ಉಂಡಿಗೆ ಕಾಸು ಹಾಕ್ತೀವಲ್ಲ, ಅದನ್ನು ಜೊತೆಗೆ ಈ ಒಂದು ಏಲಕ್ಕಿಗಳನ್ನು ಸೇರಿಸಿ ಹಾಕೋದ್ರಿಂದ ಮನೆಯಲ್ಲಿ ಹಣಕಾಸಿನ ತೊಂದರೆಗಳು ನಿವಾರಣೆ ಆಗುತ್ತೆ ಅಂತ ಶಾಸ್ತ್ರ ಎಲ್ಲ ಹೇಳ್ತಾ ಬರ್ತಾ ಇದೆ. ಅದನ್ನು ಒಂದು ಸತಿ ಪಾಲಿಸಿ ನೋಡಿ. ಇದರಿಂದನೂ ಕೂಡ ಏನಾದರೂ ನಿಮಗೆ ಒಂದು ಅನುಕೂಲಗಳು ಆಗ್ಬೋದು. ಇದೆಲ್ಲ ಆಗುತ್ತಾ, ಸಾಧ್ಯನಾ ಅಂತ ನೀವು ಕೇಳ್ಬೋದು. ಆದರೆ ನಾನು ಹೇಳ್ತಾ ಇರೋದೇನು ಅಂತ ಅಂದರೆ, ಆಗೇ ಬಿಡುತ್ತೆ 100%, ನಾನು ಆ ಥರ ಹೇಳ್ತಾ ಇಲ್ಲ. ಆದರೆ ಮನಸ್ಸಲ್ಲಿ ನೀವು ಯಾವುದೇ ಒಂದು
ಪೂಜೆ ಆಗಲಿ ಆರಾಧನೆ ಆಗಲಿ ಮಾಡೋದಕ್ಕಿಂತ ಮುಂಚೆ ನಂಬಿಕೆ ಇಡಿ. ನಂಬಿಕೆ ಇಟ್ಟು ದೇವರನ್ನು ನಂಬಿ ನಂತರ ಈ ಕೆಲಸಗಳನ್ನು ಮಾಡಿ ಇದರಿಂದ 100% ಆಗುತ್ತೆ ಅಂತ ನಾನು ಹೇಳಲ್ಲ, ಆದರೂ ಆಗುತ್ತೆ. ಏನಾದರೂ ನಿಮಗೆ ಒಳ್ಳೆಯದಾಗೇ ಆಗುತ್ತೆ. ನೀವು ಅದನ್ನು ನೋಡ್ತೀರಾ ಅಲ್ವಾ. ಮೊದಲು ನಂಬಿಕೆ, ಭಕ್ತಿ, ಶ್ರದ್ಧೆ, ಮನಸ್ಸು ಇದೆಲ್ಲ ಇದ್ದರೆ ಮಾತ್ರ ಏನು ಬೇಕಾದ್ರೂ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನಮ್ಮಲ್ಲಿ ನಮಗೆ ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು. ಏನಿದು ಮೋಟಿವೇಶನ್ ವಿಡಿಯೋನಾ ಅಂತ ಕೇಳ್ತಾ ಇದ್ದೀರಾ, ಅಂತರ ಅಂದ್ಕೊಳ್ಳೋಕೆ ಹೋಗಬೇಡಿ. ನಾನು ಹೇಳಬೇಕಾಗಿತ್ತು, ಯಾಕೆಂದರೆ ಕೆಲವರು ತಮ್ಲೈನ್ಗಳಲ್ಲಿ ಆಗಲಿ ಏನೇ ಆಗಲಿ ಹೇಳ್ಬಿಡ್ತಾರೆ 100% ಆಗಿಬಿಡುತ್ತೆ ನೋಡಿ, ಮಳೆ ಹಣಕಾಸಿನ ಮಳೆನೇ ಸುರಿಯುತ್ತೆ, ನಿಮ್ಮ ಕಷ್ಟ ಎಲ್ಲ ಮಂಜಿನಂತೆ ಕರ್ಗೋಗುತ್ತೆ, ಇದು ಕೇಳಿದ ತಕ್ಷಣವೇ ನಿಮಗೆ ಕೋಟಿ ರೂಪಾಯಿ ನಿಮ್ಮ ಕೈಯಲ್ಲಿರುತ್ತೆ, ಹಿಂಗೆ ಸಿಹಿ ಸುದ್ದಿ ಬರುತ್ತೆ, ಇದೆಲ್ಲ ಹೇಳ್ತಾರೆ. ಆದರೆ ನಾನು ಇಲ್ಲ ಅಂತಿಲ್ಲ, ಆದರೆ 100% ಅಂತ ನಾನು ಹೇಳೋಕ್ಕೋಗಲ್ಲ. ಮನಸ್ಸಿಂದ ಮಾತ್ರ ಮಾಡಿದ್ರೆ ಮಾತ್ರ ಎಲ್ಲದಕ್ಕೂ ಫಲ ಸಿಗೋದು. ಅದನ್ನಂತೂ ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ತಾನೆ ಬರ್ತಾಯಿದ್ದೀನಿ. ಸೊ ಆದ್ದರಿಂದ ಮಾಡಿ ನೋಡಿ, ಯಾವುದಾದ್ರೇನು, ಆದರೆ ನಿಮಗೆ ಪ್ರಯೋಜನ ಆಗಬೇಕು, ಇದರಿಂದ ಫಲ ಸಿಗಬೇಕು, ದೇವರ ಆಶೀರ್ವಾದ ಸಿಗಬೇಕು. ಮೊದಲು ನಂಬಿಕೆ ಇಡಿ. ನೀವು ಇದರಲ್ಲಿ ಏನೋ ಒಂದು ಕೊರತೆ ಆಯ್ತದೆ ಅಂದ್ರೂ ಪರವಾಗಿಲ್ಲ, ಆದರೆ ಶ್ರದ್ಧಾ ಭಕ್ತಿಯಿಂದನೇ ತಾನೇ ದೇವರು ಒಲಿಯೋದು, ಅದು ಮುಖ್ಯ ಆಗುತ್ತೆ. ಒಂದು ತುಳಸಿ ದಳ ಅರ್ಪಿಸಿದ್ರೂ ದೇವರು ನಮಗೆ ಆಶೀರ್ವಾದ ಕೊಡ್ತಾನೆ. ಎಲ್ಲದಕ್ಕಿಂತ ಮುಂಚೆ ನಮ್ಮಲ್ಲಿ ನಮಗೆ ವಿಶ್ವಾಸ, ನಂಬಿಕೆ, ದೇವರಲ್ಲಿ ಭಕ್ತಿ, ಹಾಗೆ ನಾವು ಮಾಡೋಂಥ ಕೆಲಸದಲ್ಲಿ ಕೂಡ ಶ್ರದ್ಧೆ, ಇದೆಲ್ಲ ಇದ್ದರೆ ಮಾತ್ರನೇ ಸಾಧ್ಯ ಆಗೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೆಲ್ಲೂ ಬೋರ್ ಆಗಲಿಲ್ಲ ಅಂತ ಅಂದ್ಕೋತೀನಿ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ಯಾರ್ಯಾರು ನೋಡಿದಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆ ಈ ಒಂದು ವರ್ಷದ ಕೊನೆಯ ವೈಕುಂಠ ಏಕಾದಶಿಯ ಆರ್ಥಿಕ ಶುಭಾಶಯಗಳು. ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಹಾಗೆ ನೀವು ಅಂದ್ಕೊಂಡಿದ್ದ ಕೆಲಸ ಎಲ್ಲ ನಿರ್ವಿಘ್ನದಿಂದ ಆ ಗಣೇಶನ ಆಶೀರ್ವಾದದಿಂದ, ಹಾಗೆ ವೆಂಕಟೇಶ್ವರನ ಆಶೀರ್ವಾದದಿಂದ ಯಶಸ್ಸು ಸಿಗಲಿ. ಮತ್ತು ಮುಂದಿನ ವರ್ಷ ಕೂಡ ಎಲ್ಲರೂ ಆರೋಗ್ಯದಿಂದ ಪೂರ್ತಿ ವರ್ಷ ಎಲ್ಲ ಚೆನ್ನಾಗಿರಲಿ, ಅಂದ್ಕೊಂಡಿದ್ದ ಕೆಲಸ ಎಲ್ಲ ಚೆನ್ನಾಗಾಗಲಿ, ಮತ್ತು ಯಾವ ದೋಷನೂ ಬರದಂತೆ ದೇವರು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋನ ಯಾರೆಲ್ಲ ಪೂರ್ತಿಯಾಗಿ ನೋಡಿದ್ದೀರೋ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಓಂ ನಮೋ ನಾರಾಯಣಾಯ.